ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮುಕ್ತ ಮನಸ್ಸು ವೇದಿಕೆಗೆ ನನ್ನ ಆತ್ಮೀಯ ಸ್ವಾಗತ. ನಾವು ಮಾತನಾಡ್ತಕ್ಕಂತಹ ಪ್ರತಿಯೊಂದು ಮಾತು ಕೂಡ, ಪ್ರತಿಯೊಂದು ಆಲೋಚನೆ ಕೂಡ ನಮ್ಮ ಮನಸ್ಸಿನಲ್ಲಿ ಫೀಡ್ ಆಗ್ತಾ ಇರುತ್ತೆ, ಸ್ಟೋರ್ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ನಮಗೆ ಆಲೋಚನೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರ್ತವೆ. ಆಲೋಚನೆಗಳು ಕಡಿಮೆ ಆಗಬೇಕು ಅಂತ ಅಂದರೆ ಆದಷ್ಟು ನಮ್ಮೊಟ್ಟಿಗೆ ನಾವು ಇರೋದನ್ನು, ಬೇರೆ ಯೋಚನೆಗಳನ್ನು ತಗೊಳ್ಳೋದನ್ನು ಕಡಿಮೆ ಮಾಡಬೇಕು. ಏಕೆಂದರೆ ಇನ್ನೊಬ್ಬರ ಜೊತೆ ನಾವು ಜೀವನವನ್ನು ಹೋಲಿಸ್ಕೊಳ್ಬಾರ್ದು. ಅದನ್ನು ಫಸ್ಟ್ ನಾವು ನಿಲ್ಲಿಸ್ಬೇಕು. ಇನ್ನೊಬ್ಬರ ಜೊತೆ ಜೀವನವನ್ನು ಹೋಲಿಸ್ಕೊಳ್ಳೋದನ್ನು ನಾವು ನಿಲ್ಲಿಸಬೇಕು. ನಮಗೆ ದೇವರು ಕೊಟ್ಟಿರುವಂತಹ ಜೀವನವನ್ನು ನಾವು ಅನುಭವಿಸ್ಬೇಕು. ಅವರವರ ಜೀವನವನ್ನು ಅವರವರು ಅನುಭವಿಸ್ತಾರೆ. ಭೂಮಿ ಮೇಲಿರ್ತಕ್ಕಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿ ಕೂಡ ತನ್ನ ಜೀವನವನ್ನು ನಾವು ಜೀವಿಸ್ತಾ ಇದ್ದೇವೆ. ಆದರೆ ಮನುಷ್ಯ ಮಾತ್ರ ತನ್ನ ಜೀವನವನ್ನು ಬಿಟ್ಟು ಬೇರೆಯವರ ಜೀವನವನ್ನು ಜೀವಿಸ್ತಾ ಇದ್ದಾನೆ. ಅದು ಹೇಗೆ? ನಮ್ಮ ಜೀವನ ಬಿಟ್ಟು ನಾವೇಗೆ ಬೇರೆಯವ್ರ ಜೀವನ ಜೀವಿಸ್ತಾ ಇದ್ದೀವಿ ಅಂತೀರಾ? ಅವನಿಗೆ ತನ್ನ ಜೀವನದ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲ, ಬೇರೆಯವರ ಜೀವನದ ಬಗ್ಗೆ ಅತಿಯಾದ ಕುತೂಹಲ, ಆಸಕ್ತಿ ಅಲ್ವಾ? ನಾವು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ಅವರೆಲ್ಲೋದ್ರು, ಇವರೆಲ್ಲಿ ಬಂದರು, ಅವ್ರ ಮನೇಲಿ ಏನಾಗ್ತಾಯಿದೆ, ಅವ್ರ ಜೀವನದಲ್ಲಿ ಏನಾಗ್ತಾಯಿದೆ ಅನ್ನೋದರಲ್ಲೇ ನಾವು ಜೀವನವನ್ನು ಕಳಿತೀವಿ. ನಾವು ಈ ಭೂಮಿ ಮೇಲೆ ಬಂದಿರೋ ಉದ್ದೇಶವನ್ನು ಮರಿತೀವಿ. ನಮ್ಮ ಜೀವನವನ್ನು ನಾವು ಜೀವಿಸೋದೇ ಇಲ್ಲ. ನಮಗೆ ಕೊನೆಗೆ ನಮ್ಮ ಜೀವನದಲ್ಲಿ ಏನಾಗ್ತಾಯಿದೆ ಅನ್ನೋ ಅರಿವೇ ಇರುವುದಿಲ್ಲ. ಕೊನೆಗೆ ಏನಾಗುತ್ತೆ? ಆಲೋಚನೆಗಳು, ತೊಂದರೆಗಳು, ನೋವುಗಳು, ದುಃಖಗಳು ಇವೇ ನಮ್ಮನ್ನು ಸುತ್ತರ್ಕೊಂಡಿರ್ತವೆ. ಇದಕ್ಕೆಲ್ಲ ಕಾರಣ ನಮ್ಮ ಜೊತೆ ನಾವು ಇಲ್ಲದೇ ಇರೋದು, ನಮ್ಮ ಜೀವನವನ್ನು ನಾವು ಅನುಭವಿಸ್ದೇ ಇರೋದು. ನಮ್ಮ ಜೊತೆ ನಾವಿರೋದು ಅಂದರೆ ಏನು? ಒಂದು ದಿನದಲ್ಲಿ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಹಾಯಾಗಿ ಕುಳಿತುಕೊಳ್ಳಿ. ಆಗ ನಮ್ಮ ಮನಸ್ಸು ತಾನಾಗಿ ಹಗುರ ಆಗುತ್ತೆ. ನಮಗೇನು ಬೇಕು ಅಂತ ನಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ನಮ್ಮ ಉಸಿರಾಟದ ಕ್ರಿಯೆ ಸರಾಗವಾಗಿ ನಡೆಯುತ್ತೆ. ಕಣ್ಮುಚ್ಚಿನ ಉಸಿರಾಟವನ್ನು ಗಮನಿಸಿದಾಗ ಉಸಿರಾಟದ ಕ್ರಿಯೆ ತುಂಬ ಸರಾಗವಾಗಿ, ಸುಲಭವಾಗಿ ನಡೆಯುತ್ತೆ. ಆಗ ನಮ್ಮ ಮನಸ್ಸಿಗೆ ಒಂದು ರೀತಿ ಸಂತೋಷವಾಗಿರುತ್ತೆ. ಅದೇ ಧ್ಯಾನ ಸ್ಥಿತಿ. ನಾವು ಪ್ರತಿಯೊಬ್ಬರು ಕೂಡ ಪ್ರತಿದಿನ ಒಂದು 10 ನಿಮಿಷ ಇಂಥ ಧ್ಯಾನವನ್ನು ಮಾಡಿದಾಗ ನಮ್ಮ ಮೇಲೆ ನಮಗೆ ಖುಷಿಯಾಗುತ್ತೆ. ನಮ್ಮ ದೇಹದ ಭಾರ ಕಡಿಮೆ ಆದಾಗುತ್ತೆ, ಮನಸ್ಸಿನ ಭಾರ ಕಡಿಮೆ ಆದಾಗುತ್ತೆ, ನಮ್ಮ ಆಲೋಚನೆಗಳ ಪ್ರಮಾಣ ಕಡಿಮೆ ಆಗುತ್ತದೆ, ನಮ್ಮ ಒಂದು ಜ್ಞಾನ ಹೆಚ್ಚಾಗುತ್ತೆ. ನಾನು ಮಾಡಬೇಕಾಗಿರೋದು ಏನು, ನನ್ನ ಜೀವನದಲ್ಲಿ ನಾನೇನು ಮಾಡಬೇಕು, ನಮ್ಮ ಜೀವನದ ಬಗ್ಗೆ ನಮ್ಮ ಕಡೆ ಆಲೋಚನೆಗಳು, ನಮ್ಮ ಕಡೆ ಗಮನ ಹೆಚ್ಚಾಗುತ್ತದೆ. ಆದ್ದರಿಂದ ನಾನು ಹೇಳೋದು ಫ್ರೆಂಡ್ಸ್, ಪ್ರತಿದಿನ ಒಂದು 10 ನಿಮಿಷ ಈ ಒಂದು ತುಂಬ